ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೆಯ ವಾಕ್ಯದಲ್ಲಿ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಕರ್ತನಲ್ಲಿ ಪ್ರಿಯರೇ, ನಾವು ಓದಿಕೊಂಡಂಥ ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನಿಂದ ನಡೆಸಲ್ಪಟ್ಟು ಅಡವಿಗೆ ಹೋಗುವವನಾಗಿದ್ದಾನೆ ಎಂಬುದಾಗಿ ನಾವು ಓದಿದ್ದೇವೆ. ಇದರ ಹಿಂದಿನ ಒಂದು ವಾಕ್ಯದಲ್ಲಿ ನಾವು ಗಮನಿಸಿದ್ದೇವೆ, ಆತನು ದೇವರ ದೃಷ್ಟಿಯಲ್ಲಿ ಆತನು ಪರಿಪೂರ್ಣನಾಗಿದ್ದನು, ಆತನು ಪ್ರಿಯನಾಗಿದ್ದನು, ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನು, ಆತನಲ್ಲಿ ಯಾವ ತಪ್ಪು ಇರಲಿಲ್ಲ ಎಂಬುದಾಗಿ ದೇವರು ಸಾಕ್ಷಿ ಕೊಟ್ಟನು. ಆದರೆ ಆತನು ಆಪಾದಕನಾಗಿದ್ದಾನೆ. ಈ ಆಪಾದಕನಾದ ಸೈತಾನನು ಕೂಡ ಯೇಸು ಕ್ರಿಸ್ತನನ್ನು ಶೋಧಿಸಬೇಕು ಎಂಬ ಒಂದು ಆ ಬಯಕೆ ಉಳ್ಳವನಾಗಿದ್ದಾನೆ. ಮಾತ್ರವಲ್ಲ, ಎಲ್ಲರನ್ನೂ ಕೂಡ ಅವನು ಪರೀಕ್ಷಿಸಬೇಕೆಂಬುದಾಗಿ ಇರುವಂಥವನಾಗಿದ್ದಾನೆ, ಆಪಾದನೆ ಮಾಡುವವನಾಗಿದ್ದಾನೆ. ಹಾಗಾಗಿ ಆತ್ಮನು ಯೇಸು ಕ್ರಿಸ್ತನನ್ನು ಅಡವಿಗೆ ನಡೆಸಿದನು. ಅಲ್ಲಿ ಸೈತಾನನು ಕೂಡ ಯೇಸು ಕ್ರಿಸ್ತನನ್ನು ಶೋಧಿಸಿದನು. ಆದರೆ ಯೇಸು ಕ್ರಿಸ್ತನು ಆ ಸೈತಾನನನ್ನು ಜಯಿಸಿ ಆತನು ಪರಿಶುದ್ಧನು, ಆತನಲ್ಲಿ ಯಾವ ತಪ್ಪಿಲ್ಲ ಎಂಬುದಾಗಿ ನಿರೂಪಿಸಿದನು. ಇಂಥ ನಮ್ಮ ಕರ್ತನು ಯಾವ ತಪ್ಪಿಲ್ಲದವನು, ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವುದಕ್ಕಾಗಿ ಯಜ್ಞದ ಕುರಿಯಾಗಿ ತನ್ನನ್ನೇ ಯಾಗವಾಗಿ ಯಜ್ಞವಾಗಿ ಅರ್ಪಿಸಿದನು. ಈ ಕರ್ತನಲ್ಲಿ ನೀವು ನಂಬಿಕೆ ಇಡುವುದಾದರೆ ನಿಮ್ಮ ಪಾಪಗಳು ಪರಿಹಾರವಾಗಿ ನೀವು ದೇವರ ಮಕ್ಕಳಾಗುವಿರಿ. ಹಾಗೆ ನೀವು ನಂಬಿಕೆ ಇಟ್ಟು ರಕ್ಷಣೆ ಹೊಂದಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.